ಬಂಡತನ ತೋರಿಸ್ತಾ ಇದ್ದಾರೆ ಸಿದ್ದೇಶ್ವರ. ಈಗೇನೋ ಅವರು ಯಾರು ಹೇಳ್ತಾರೆ? ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಎಂ ಬಿ ಪಾಟೀಲ್ ರೀ, ಇಷ್ಟೇ ನಾವು ತಿಳುವಳಿಕೆ ಹೇಳ್ತೀನಿ. ನೀವು ಇದನ್ನೇ ನೀವು ಮಾಡ್ಲಕ್ಕತ್ರ ಹಿಂದೂಗಳು ಮುಂದಿನ ಸಲ ನಾವು ಬುದ್ಧಿ ಕಲಿಸ್ಬೇಕಾಗ್ತೈತಿ. ಬರೀ ಲಿಂಗಾಯತರ ಅಟ್ಟೆ ಓಟ್ ಹಾಕ್ಲಿ. ಲಿಂಗಾಯತರು ಎಷ್ಟು ಅದಾರ? ಎಲ್ಲರ ಮನ್ಯಾಗ ಪಂಚಪೀಠದವ್ರು ಅದಾರ. ಲಿಂಗಾಯತರ ಒಳಗೆ ಎಲ್ಲ ಕ್ಯಾಮಿ ಹಾಕೊಂಡಾರ ಹೋಗಿ ಕಾಲು ಮುಗಿತಾರೆ ಇವರಿಗೆ. ಈ ಬೇರೆ ಡ್ರೆಸ್ ಹಾಕೊಂಡು ನಿಂದ್ರತ್ ಹೇಳ್ರಿ, ಯಾರು ಕಾಲು ಮುಗಿಯೋರು ಅದಾರ? ಹಸಿರು ಹಾಕೊಂಡು ನಿಂದ್ರತ್ ಹೇಳ್ರಿ ಬಸವಣ್ಣದು. ಹಾಂ, ಲಿಂಗಾಯತರು ಹಿಂದೂ ಧರ್ಮಕ್ಕೆ ಸಂಬಂಧ ಇಲ್ಲ ಅಂತ ಚೇಂಜ್ ಹಾಕೋಬೇಕಲ್ಲ. ಅದಕ್ಕೆ ಎಂ ಬಿ ಪಾಟೀಲ್ರು ಇದು ಅತಿ ಆಯ್ತು, ನಿಮ್ಮದು ಅತಿ ಆಯಿತು. ನಿಮ್ಮ ಹಿಂದಿರುವಂಥ ಒಬ್ಬ ಮಹಾನ್ ನಿಮ್ಮ ಸಲಹೆಗಾರ, ಅವನಿಂದ ನೀವು ಹಾಳಾಗಲಕತ್ತೀರಿ. ನೀವು ಅದನ್ನು ಬಿಡಬೇಕಿದು. ಲಿಂಗಾಯತ ಪ್ರತ್ಯೇಕ ಧರ್ಮ, ಎಲ್ಲಿಯೂ ಲಿಂಗಾಯತ ಪ್ರತ್ಯೇಕ ಧರ್ಮ ಇಲ್ಲ. ಮೊನ್ನೆ ನೀವು ಏನು ಮಾಡಿದ್ರಿ, ಸರಳ ಸಾಹಿತ್ಯ ಏನು ಮಾಡಿದ್ರಲ್ಲ ಬೆಂಗಳೂರಿನಾಗ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 2 ತಿಂಗಳು ಅಡ್ಡಾಡ್ಯಾರ ಸ್ವಾಮಿಗಳು ಅಭಿಯಾನ. ಅದ್ರಾಗ ಏನು ಹೇಳ್ಯಾರ, ಎಲ್ಲ ನಿಮ್ಮ ಜಗಲಿ ಮ್ಯಾಗಿನ ಮೂರ್ತಿ ಒಯ್ದು ಹೊಳ್ಯಾಗ ಹೋಗಿರಿ, ಯಾವ ಫೋಟೋ ಇಡಬೇಡ್ರಿ, ನಮ್ಮದೇ ಫೋಟೋ ಇಡ್ರಿ, ನಮ್ಮದೇ ಪಾದ ಪೂಜೆ ಮಾಡಿರಿ, ಬಸವಣ್ಣನೊಂದು ಇಡ್ರಿ, ನಮ್ಮದೊಂದು ಇಡ್ರಿ ಅಂದಂಗೆ ಇಂಡೈರೆಕ್ಟ್. ಅದಕ್ಕೆ ನಾವು ಬಸವಣ್ಣಂದು ಇಡೋರೆ, ಪಂಚಪೀಠದ್ದು ಇಡೋರೆ. ನಮ್ಮ ಹೃದಯದಾಗ ರಾಮನೂ ಅದಾನ, ಸೀತಾಳು ಅದಾರ, ಲಕ್ಷ್ಮಣ ಅದಾನ, ಕೃಷ್ಣನೂ ಅದಾನ. ಎಲ್ಲರೂ ನಾವು ನಂಬೋರೇ ಸನಾತನ ಧರ್ಮಿಗಳು. ಎಂ ಬಿ ಪಾಟೀಲ್ ಹೆಂಗಾದ್ರೆ ಅವ್ರ ಮನ್ಯಾಗ ಎಲ್ಲ ದೇವ್ರು ತೆಗೆದು ಹೋಗಿದಾರೇನು? ಅವ್ರ ಮನ್ಯಾನ ಜಗಲಿ ಮ್ಯಾಗ. ಇವ್ರು ಏನು ಮಾಡ್ದಲ್ಲ ಸರ್, ನೀವು ಎಲ್ಲ ದೇವ್ರಿಗೆ ಹೋಗ್ತೀರಪ್ಪ. ತಿರುಪತಿ ತಿಮ್ಮಪ್ಪಗೆ ಹೋಗ್ತೀರಿ, ನಿಮ್ಮ ಮನೆ ದೇವ್ರು ಅಂತೇಳಿ ತೊರವಿ ಮಹಾಲಕ್ಷ್ಮಿಗೆ ಹೋಗ್ತೀರಿ. ನಾವು ಇವೆಲ್ಲ ಬಿಡ್ಬೇಕಲ್ಲ. ನೀವು ಲಿಂಗಾಯತರು ಯಾರನ್ನೂ ದೇವ್ರು ನಂಬೋದಿಲ್ಲ. ನಾವು ಸಾಬ್ರಂಗ ನಾವು ಬರೀ ಲಿಂಗಾನೇ ನಂಬ್ತೀವಿ. ಯಾಕಂದ್ರೆ ಇಸ್ಲಾಮ ನಾವು ಒಂದು ಇವತ್ತು ಶಾನೆಹಳ್ಳಿ ಅವ್ನು ನಿಜಗುಣಾನಂದ ಹೇಳ್ತಾನಲ್ಲ. ಏನು ಹೇಳ್ತಾನೆ ನಿಜಗುಣಾನಂದ? ಕಲ್ಲು ದೇವರು. ಇದು ಈ ಲಿಂಗ ಎದುರಲ್ಲೇ ಮಾಡ್ತಾರೆ ರೀ. ಈಶ್ವರ ಎದ್ರದ ಲಿಂಗ ಅದಾವ, ಕಲ್ಲಿಂದ ಐತಿ. ಅದನ್ನೇ ಪೂಜೆ ಮಾಡ್ತೀರಿ ಕೈಗಿಟ್ಕೊಂಡು. ಬಸವಣ್ಣವ್ರು ಎಲ್ಲರೇ ನೀವು ಮಗ ಕೂಡಲ ಸಂಗಮ ದೇವ ಅಲ್ಲಾರ್ದನೆ ಏನು ಬೇರೆ ಅಂದಾರೇನು? ಕೂಡಲ ಸಂಗಮ ದೇವ ಅಂದ್ರೆ ಯಾರು? ಈಶ್ವರನ ಅವತಾರ. ಪ್ರತಿಯೊಂದು ವಚನ ಮುಗಿದ ಮ್ಯಾಗ ಕೂಡಲ ಸಂಗಮ ದೇವ ತಂದಾರ. ಏನು ಮಾಡಿ ಕೊಟ್ಟಿದ್ದಾರೆ ಸರ್? ಬಸವಣ್ಣವರು ನಾಸ್ತಿಕರಲ್ಲ, ಬಸವಣ್ಣವರು ಸನಾತನ ಧರ್ಮ ವಿರೋಧಿಗಳಲ್ಲ. ಬಸವಣ್ಣವರು ಸಮಾಜದ ಅಂಕುಡೊಂಕಗಳನ್ನು ತೆಗೆಯುವಂಥ ಕೆಲಸ ಮಾಡ್ಯಾರ. ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಯಾವುದೇ ರೀತಿಯ ಗುರುಗಳಿಲ್ಲ. ಹಾಗಾದ್ರೆ ಎಲ್ಲ ಸ್ವಾಮಿಗಳಿಗೆ ಕೇಳ್ತೀನಿ, ನಿಮ್ಮ ಲಿಂಗಾಯತ ಧರ್ಮದ ಮೊದಲ ಜಗದ್ಗುರು ಯಾರು? ಬಸವಣ್ಣವರ. ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರು, ಅವ್ರನ್ನ ಎಲ್ಲೂ ಪ್ರಥಮ ಜಗದ್ಗುರು ತಂದೆಲ್ಲ. ಲಿಂಗಾಯತ ಧರ್ಮದ ಅನುಭವ ಮಂಟಪ ತಂದೆಲ್ಲ. ಎಲ್ಲರೂ ನಾವು ಮೊದಲು ಓಂ ಶ್ರೀ ಲಿಂಗಾಯನಮಾನ ಎತ್ತಿದ್ವಿ, ಓಂ ಶ್ರೀ ಗುರು ಲಿಂಗಾಯನಮ ಎತ್ತಿದ್ವಿ. ಈಗ ಇವ್ರು ಆ ಓಂ ಅನ್ನೋಂಥದ್ದು ಹಿಂದೂ ಧರ್ಮದತ್ತ. ಅದಕ್ಕೆ ಆ ಓಂ ತೆಗೆದು ಶ್ರೀ ಗುರು ಲಿಂಗ, ಮುಂದೆ ಶ್ರೀನೂ ಹಿಂದೂ ಧರ್ಮದ್ದೇ, ನಮಃ ಅನ್ನೋದು ಹಿಂದೂ ಧರ್ಮದ್ದೇ. ಇವ್ರು ಏನಾರು ಬದಲಾವಣೆ, ನಮಃ ಶಿವಾಯ ಅಂದ್ರೇನು ಅದು ಸಂಸ್ಕೃತಿ, ಅದು ಸನಾತನ ಧರ್ಮದ್ದೇ. ಇಲ್ಲಾಂದ್ರೆ ಅಲ್ಲ ಓ ಬಸವಣ್ಣ ಅನ್ಬೇಕಾಗ್ತದೆ. ಬಸವಣ್ಣ ಅನ್ನೋದು ಹಿಂದೂ ಧರ್ಮದ್ದೇ. ಬಸವಣ್ಣ ಯಾರ ಹೆಸರು ಏನು ಬಸೀರಮ್ಮದ ಐತೇನು? ಇಲ್ಲ. ಬಸವಣ್ಣನೂ ಹಿಂದೂ, ನಾವು ಹಿಂದೂ. ಅವ್ರು ಯಾರೋ ಬಾಲ್ಕಿ ಸ್ವಾಮಿ ಕೇಳ್ತಾರೆ, ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣದ. ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಇಲ್ಲ, ಅಲ್ಲ ಅದಾನ. ಜಮೀರ್ ಅಹಮದ್ ಖಾನ್ ಅದಾನ. ಉಳ್ಕಿದವ್ರ ಎದೆಯಲ್ಲಿ ರಾಮ ಸೀತಾ ಲಕ್ಷ್ಮಣ ಅದಾರ ಅಂತ ಹೇಳ್ತಾನೆ. ಹೌದು, ನಾನು ಲಿಂಗಾಯತ ಅದೀನಿ, ನಾನು ರಾಮನೂ ಅದಾನ. ನನ್ನ ಮಗನ ಹೆಸರು ರಾಮ ಐತಿ, ನಮ್ಮ ಅಪ್ಪನ ಹೆಸರು ರಾಮ ಐತಿ. ನಾವು ಇಟ್ಕೊಂಡ್ಯಪ್ಪ, ನೀ ಏನು ಮಾಡಂಗಿದ್ದೀವಿ? ನಮ್ಗೆ ರಾಮನೂ ಬೇಕು, ರಾಮನೇ ಆದರ್ಶ ಪುರುಷ. ಬಸವಣ್ಣನೂ ಬೇಕು, ಶಿವಾಜಿ ಮಹಾರಾಜರು ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬೇಕು. ನಿಮ್ಮಂಗೆ ನಾಟಕ ಕಂಪನಿ ತೆಗೆದಿರಲಿ ಎಂ ಬಿ ಪಾಟೀಲ್ರ. ಈ ನಾಟಕ ಕಂಪನಿ ಬಂದ್ ಮಾಡಿರಿ, ಬಂದ್ ಮಾಡಲಿಲ್ಲ ಅಂದ್ರೆ ಪರಿಣಾಮ ಎದುರಿಸ್ತೀವಿ. ಮತ್ತು ನೀವು ಹೋದ ಸಲ ಲಿಂಗಾಯತ ಧರ್ಮ ಅಂತ ಓಡಾಡಿ ಈಗೆಲ್ಲ ಪಂಚಪೀಠದವ್ರು ಕಾಲು ಹೋಗಿ ಮುಗಿದ್ರಲ್ಲ ಎಂ ಬಿ ಪಾಟೀಲ್ರು. ಕಾಶಿ ಪೀಠದಕ್ಕೆ ಹೋದರು, ಶ್ರೀಶೈಲ ಪೀಠಕ್ಕೆ ಹೋದರು, ರಂಭಾಪುರಿ ಪೀಠಕ್ಕೆ ಹೋದರು, ಕಾಲು ಮುಗಿದ್ರು, ಫಲಪುಷ್ಪಗಳನ್ನು ಕೊಟ್ಟರು, ನಮಸ್ಕಾರ ಮಾಡ್ಬೋದು. ಯಾಕೆ ಹೋದ್ರಪ್ಪ? ಲಿಂಗಾಯತ ವೀರಶೈವರು ವಿರೋಧ ಇಲ್ಲ, ಪಂಚಪೀಠದಲ್ಲಿ ವಿರೋಧ ಮಾಡ್ಲಾಕತ್ತೀರಿ ನೀವು ಲಿಂಗಾಯತರು ಅಂತೇಳಿ. ಹಾಗಾದ್ರೆ ನೀವು ಯಾಕೆ ಹೋಗ್ತೀರಿ?
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.